ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಆರೋಗ್ಯದಲ್ಲಿ, ವಿಶೇಷವಾಗಿ ಈ ನರಗಳ ಸಮಸ್ಯೆಯಲ್ಲಿ ಮತ್ತು ನಿಸ್ಸಂತಾನ ಒಂದು ವಿಚಾರದಲ್ಲಿ ತುಂಬ ತೊಂದರೆಯನ್ನು ಇಡೀ ಮಾನವ ಜನಾಂಗ ಅನುಭವಿಸ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ನಾವು ಇವತ್ತಿನ ದಿವಸ ಉಪಯೋಗ ಮಾಡುವಂತಹ ಮೊಬೈಲ್. ಈ ಮೊಬೈಲ್ ಮುಖಾಂತರನೇ ನಾನು ನಿಮಗೆ ಈ ಒಂದು ಸಂದೇಶವನ್ನು ತಲುಪಿಸ್ತಾ ಇದ್ದೀನಿ. ಆದರೆ ಮೊಬೈಲನ್ನು ನಾವು ಬಿಟ್ಟಿರಲಿಕ್ಕೆ ಖಂಡಿತ ಆಗೋದಿಲ್ಲ, ನಾವು ಅದನ್ನು ಒಪ್ಕೊಳ್ಬೇಕು. ಆದರೆ ಅದರ ಉಪಯೋಗವನ್ನು ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾಡಿದರೆ ಖಂಡಿತ ಅದರ ಬಳಕೆಯನ್ನು ಕಡಿಮೆ ನಾವು ಮಾಡಿಕೊಳ್ಳಬಹುದು ಮತ್ತು ನಮ್ಮ ಜೀವನದ ಲಕ್ಷ್ಯವನ್ನು ನಾವು ಸಾಧಿಸಬಹುದು. ಈ ಮೊಬೈಲನ್ನು ಅನೇಕರು ಇಲ್ಲಿಟ್ಕೊಳ್ತಾರೆ. ಇಲ್ಲಿ ಹಾರ್ಟ್ ಇದೆ. ಇದರಿಂದ ನಮಗೆ ಹಾರ್ಟಲ್ಲಿ ಸಮಸ್ಯೆಗಳು ಉಂಟಾಗುತ್ತವೆ. ಇನ್ನು ಕೆಲವರು ಇಲ್ಲಿ ಬಲಗಡೆ ಜೋಬಲ್ಲಿ ಅಥವಾ ಎಡಗಡೆ ಜೋಬಲ್ಲಿ ಇಟ್ಕೊಳ್ತಾರೆ. ಇದರಿಂದ ಏನಾಗುತ್ತೆ, ಇಲ್ಲಿ ನಮ್ಮ ಸೆಕ್ಸ್ ಆರ್ಗನ್ಸ್ ಎಲ್ಲ ಇರ್ತವೆ. ಇದರಿಂದ ನಮಗೆ ಅಲ್ಲಿನ ಒಂದು ಆರ್ಗನ್ಸ್ ಏನಿರ್ತವೆ ಅವು ತುಂಬ ದುರ್ಬಲ ಆಗ್ತವೆ. ಇದರಿಂದ ಅನೇಕ ರೀತಿಯ ಈ ರಿಪ್ರೊಡಕ್ಷನ್ ಪ್ರಾಬ್ಲಮ್ಸು ಗಂಡಸರಿಗೂ ಮತ್ತು ಹೆಂಗಸರಿಗೂ ಬರುತ್ತೆ. ಸೊ ಹಾಗಾಗಿ ನಾನು ಹೇಳುವಂಥದ್ದು, ಮೊಬೈಲನ್ನು ಈ ಎಡ ಜೋಬಲ್ಲಾಗಲಿ ಬಲ ಜೋಬಲ್ಲಾಗಲಿ, ಇನ್ನೂ ಕೆಲವರು ಈ ಬೆಲ್ಟಿಗೆ ಸಿಕ್ಕಿಸಿಕೊಳ್ತಾರೆ ಇಲ್ಲಾಗಲಿ, ಅಥವಾ ನಮ್ಮ ಈ ಶರ್ಟಿನ ಎಡಭಾಗದಲ್ಲಾಗಲಿ ಇಟ್ಟುಕೊಳ್ಳುವುದು ಬೇಡ. ಇಲ್ಲಿಟ್ಕೊಂಡ್ರೆ ಹಾರ್ಟ್ ಪ್ರಾಬ್ಲಮ್, ಇಲ್ಲಿ ಏನಾದರೂ ಇಟ್ಟುಕೊಂಡ್ರೆ ನಮಗೆ ಈ ಕರುಳಿಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ರಿಪ್ರೊಡಕ್ಟಿವ್ ಆರ್ಗನ್ಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಖಂಡಿತ ಆಗಲೇ ಆಗಿದೆ. ಸೊ ಇನ್ನು ಮೇಲೆ ನಾವು ಹುಷಾರಾಗಬೇಕು, ಬದಲಾಗಬೇಕು, ಆ ಸಮಸ್ಯೆಗಳಿಂದ ದೂರ ಇರಬೇಕು. ಅಂದರೆ ನಾವೇನು ಮಾಡಬೇಕು, ಈ ರೀತಿ ಒಂದು ಬ್ಯಾಗಲ್ಲಿ ಮೊಬೈಲನ್ನು ಇಟ್ಟುಕೊಂಡು ನೋಡಿ, ಈ ರೀತಿ ಬ್ಯಾಗಲ್ಲಿ ಇಟ್ಕೊಂಡ್ಬಿಟ್ಟು ನಂತರ ನಾವು ಅದನ್ನು ಈ ರೀತಿ ಸೊಂಟಕ್ಕೆ ಈ ಥರ ಹಾಕ್ಕೊಂಡು ನಾವು ಹೊರಗಡೆ ಹೋಗುವಂಥದ್ದು. ಆದಷ್ಟು ದೂರ ಇರಬೇಕು. ಮತ್ತು ಇದು ಆಗೋದಿಲ್ಲ ಅಂದರೆ ನಾವೇನು ಮಾಡಬೇಕು, ಒಂದು ಈ ಕೊಯರಿಂದ ಮಾಡಿರುವಂಥ, ಜೂಟಿಂದ ಮಾಡಿರುವಂಥ ಒಂದು ಬ್ಯಾಗ್, ಈ ಕಾಟನ್ ಬ್ಯಾಗ್ ಅಂತೀವಲ್ವ, ಈ ಜೂಟಿಂದ ಮಾಡಿರುವಂಥದ್ದು, ಈ ರೀತಿ ಒಂದು ಬ್ಯಾಗಲ್ಲಿ ನಾವೊಂದು ವಾಟರ್ ಬಾಟಲು, ಸ್ಟೀಲ್ ವಾಟರ್ ಬಾಟಲು ಮತ್ತು ಮೊಬೈಲು ಮತ್ತು ಇನ್ನೇನಾದರೂ ನಮಗೆ ಪುಸ್ತಕ, ಯಾವುದನ್ನ ಫೈಲು ಚಿಕ್ಕದಾಗಿದ್ದರೆ ಅದನ್ನು ಇಟ್ಟುಕೊಂಡು ನಾವು ಈ ರೀತಿ ಇಟ್ಕೊಂಡು ಹೋಗುವಂಥದ್ದು. ಸೊ ಇದು ಕೂಡ ಇನ್ನೂ ತುಂಬ ಸೇಫ್. ಇದಕ್ಕಿಂತಲೂ ಇದು ನಮ್ಮ ದೇಹಕ್ಕಿಂತ ಸ್ವಲ್ಪ ಹತ್ತಿರ ಆಗಿರುತ್ತೆ, ಇದು ಸ್ವಲ್ಪ ದೂರ ಇರುತ್ತೆ, ನಾವು ಕೈಯಿಂದ ಹಿಡ್ಕೊಂಡು ಹೋಗುವಂಥದ್ದು. ಸೊ ಈ ರೀತಿ ನಾವು ಮೊಬೈಲನ್ನು ಸ್ವಲ್ಪ ದೂರನೇ ಇಟ್ಟುಬಿಟ್ಟು ನಾವು ತೆಗೆದುಕೊಂಡು ಹೋದಾಗ ಖಂಡಿತ ನಮಗೆ ಅದರಿಂದ ಹಾನಿ ತುಂಬ ಕಡಿಮೆಯಾಗುತ್ತೆ. ಮತ್ತು ಇನ್ನೊಂದು ತಿಳ್ಕೊಳ್ಳಿ, ನಾವು ರಾತ್ರಿ ಮಲಗುವಾಗ ಈ ಮೊಬೈಲನ್ನು ಇನ್ನೊಂದು ರೂಮಲ್ಲಿ ಇಟ್ಟುಬಿಟ್ಟು ನಮ್ಮ ರೂಮಲ್ಲಿ, ಅದರ ಬೆಡ್ರೂಮಲ್ಲಿ ನಾವು ಮಲಗಿದರೆ ಸುಮಾರು 8-9 ಗಂಟೆಗಳ ಕಾಲ ಅದರಿಂದ ನಾವು ದೂರ ಇದ್ದಾಗ ಆಗುತ್ತೆ. ನಾವು ಮೊಬೈಲನ್ನು ಕರ್ಣಪಿಶಾಚಿ ಅಂತ ಕರಿತೀವಿ. ಅದು ಆದಷ್ಟು ದೂರ ಇದ್ದಷ್ಟು ನಮಗೆ ಒಳ್ಳೆಯದು. ಸೊ ಇನ್ನೂ ಒಂದು, ನಮ್ಮ ನರಮಂಡಲವನ್ನು ನಾವು ಸ್ಟ್ರಾಂಗ್ ಮಾಡಿಕೊಳ್ಬೇಕು ಅಂದರೆ, ಮತ್ತು ಮೊಬೈಲಿಂದ ಆಗುವಂಥ ಹಾನಿ ಕಡಿಮೆ ಮಾಡಿಕೊಳ್ಬೇಕು ಅಂದರೆ, ಈ ಮೊಬೈಲ್ ಹಿಂದ್ಗಡೆಗೆ ಒಂದು ಸಣ್ಣದು ಇದು ಬರುತ್ತೆ, ಈ ಹಸುವಿನ ಸೆಗಣಿಯಿಂದ ಒಂದು ಸಣ್ಣದಾಗಿ ಒಂದು ಪಾರ್ಟ್ ತಯಾರು ಮಾಡ್ತಾರೆ. ಅದನ್ನು ಮೊಬೈಲ್ ಹಿಂದ್ಗಡೆ ಇಟ್ಟುಕೊಂಡ್ರೆ ನಮಗೆ ಇದು ಕಡಿಮೆ ಆಗುತ್ತೆ. ಆ ಒಂದು ವೈಬ್ರೇಷನ್ ಏನಿರುತ್ತೆ, ಅದರಿಂದ ರೇಡಿಯೇಷನ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಮತ್ತು ತುಳಸಿ ದಳವನ್ನು ಇಟ್ಕೊಂಡ್ರೂ ಕೂಡ ರೇಡಿಯೇಷನ್ನು ಕಡಿಮೆ ಆಗುತ್ತೆ. ಸೊ ಈ ರೀತಿ ನಾವು ಮೊಬೈಲ್ ವಿಚಾರದಲ್ಲಿ
ಬದಲಾಗೋಣ, ಅದರಿಂದ ಹಾನಿ ಕಡಿಮೆ ಮಾಡಿಕೊಳ್ಳೋಣ. ಮತ್ತು ಇನ್ನೂ ಕಡಿಮೆ ಮಾಡಿಕೊಳ್ಳೋದಕ್ಕೆ ಬೆಳಿಗ್ಗೆ ಶುಭ್ರ ವಾತಾವರಣದಲ್ಲಿ ಮೊಬೈಲ್ ಇಲ್ಲದೇನೆ ಒಂದು 3/4 ಗಂಟೆ 1 ಗಂಟೆ ನಡೆಯೋಣ. ಸಾಧ್ಯ ಇರುವಂತರು ಪ್ರಾಣಾಯಾಮವನ್ನೂ ಮಾಡಿದರೆ ಅದ್ಭುತವಾದ ಲಾಭವನ್ನು ಖಂಡಿತ ಈ ನರಮಂಡಲದ ವಿಚಾರದಲ್ಲಿ ಮತ್ತು ರೀಪ್ರೊಡಕ್ಟಿವ್ ಆರ್ಗನ್ಸ್ ವಿಚಾರದಲ್ಲಿ ನಾವು ಖಂಡಿತ ಪಡೆಯಬಹುದು. ಯೋಗ ಮಾಡೋಣ, ನಡೆಯೋಣ, ಆಹಾರದಲ್ಲೂ ಕೂಡ ಸಾತ್ವಿಕವಾಗಿರೋಣ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಧನ್ವಂತರಿ.